ಸಂಘಟನೆಯವರು ಸಿಡಿದಿದ್ದಾರೆ. ಕಾರಣ ಇಷ್ಟೇ, ಶಾಲೆ ಪ್ರವೇಶಾತಿಯ ವಯೋಮಿತಿಯನ್ನು ಸಡಿಲಿಕೆ ಮಾಡಿರುವುದು. ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರುವುದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಈ ಬಗ್ಗೆ ಸಿದ್ಧತೆಯಾಗಿದೆ. RTE ಕಾಯ್ದೆಯನ್ನು ರಾಜ್ಯ ಸರ್ಕಾರ ಉಲ್ಲಂಘಿಸಿದೆ, ಮಕ್ಕಳ ಶಿಕ್ಷಣದಲ್ಲಿ ರಾಜ್ಯ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಅಂತ ಹೇಳಿ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. 6 ವರ್ಷಕ್ಕೆ ಮೊದಲನೇ ತರಗತಿಗೆ ಪ್ರವೇಶವನ್ನು ಕೊಡಬೇಕು ಅನ್ನುವಂಥ ನಿರ್ಧಾರ ಇತ್ತು. ಸ್ವಲ್ಪ ವಯೋಮಿತಿಯನ್ನು ಸಡಿಸಲಾಗಿದೆ. ಕಾರಣ ಇಷ್ಟೇ, ಈಗ 6 ವರ್ಷಕ್ಕೆ 1 ತಿಂಗಳು ಕಡಿಮೆ ಇದ್ದರೂ ಕೂಡ ಪ್ರವೇಶಾತಿ ಸಿಗ್ತಿರಲಿಲ್ಲ. ಪೋಷಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆಗ ಸರ್ಕಾರ 6 ತಿಂಗಳ ಸಡಿಲಿಕೆಯನ್ನು ಮಾಡಿತು. 5.5 ವರ್ಷ ಆಗಿದ್ದರೂ ಕೂಡ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನನ್ನು ಮಾಡಿಸ್ಬೋದು ಅಂತ. ಇದಕ್ಕೆ ಈ ಕ್ಯಾಂಪ್ಸ್ನವರು ವಿರೋಧ. ಏನು ಮಾಡ್ತಾ ಇದ್ದೀರಿ ನೀವು? ಮಕ್ಕಳ ಬದುಕಿನ ಜೊತೆಗೆ ಚೆಲ್ಲಾಟವಾಡ್ತಾ ಇದ್ದೀರಿ. ಅದು ಹೇಗೆ ಅಂತ ಅವರೇ ಹೇಳ್ತಾರೆ, ನೋಡಿ ಕೇಳಿ. ರಾಜ್ಯ ಸರ್ಕಾರ ಇದೀಗ ಮಕ್ಕಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ. ಜೂನ್ 1ಕ್ಕೆ 6 ವರ್ಷ ತುಂಬಿರಬೇಕಂತ ಹಿಂದೆ ಆದೇಶ ಮಾಡಿತ್ತು. ಹಲವು ಶಾಲೆಗಳು, ಹಲವು ಖಾಸಗಿ ಶಾಲೆಗಳು ಸಹ ಇದನ್ನು ಅಳವಡಿಕೆ ಮಾಡಿಕೊಂಡಿದ್ರು. ಬಟ್ ಇದೀಗ ಆ ಸರ್ಕಾರ ಹೊಸ ಆದೇಶ ಮಾಡಿದೆ. 5 ವರ್ಷ 5 ತಿಂಗಳಾದರೆ 1ನೇ ತರಗತಿ ಮಕ್ಕಳನ್ನು ಸೇರಿಸಬೇಕಂತ. ಹೀಗಾಗಿ ಆ ಕ್ಯಾಂಪ್ ಸಂಘಟನೆ ಸಹ ಒಂದು ಕಡೆ ಕೋರ್ಟಿಗೆ ಹೋಗಲು ನಿರ್ಧಾರ ಮಾಡಿದೆ. ಇದೊಂದು ಅವೈಜ್ಞಾನಿಕ ನಿರ್ಧಾರ ಅಂತ ಒಂದು ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, 5 ವರ್ಷ 5 ತಿಂಗಳಿಗೆ 1ನೇ ತರಗತಿ ಅದು ಅಡ್ಮಿಷನ್ ಮಾಡ್ಬೋದು. ಈ ಹಿಂದೆ 6 ವರ್ಷ ಇತ್ತು. ನೀವು ಸಹ ಅದನ್ನೇ ಅಳವಡಿಕೆ ಮಾಡಿದ್ದೀರಾ. ನೀವು ಸಹ ಈ ಕೋರ್ಟಿಗೆ ಹೋಗಲು ಮುಂದಾಗಿದ್ದೀರಾ. ಸರ್, ಏನು ವಿಚಾರ ಅಂತ? ರಾಜ್ಯಾದ್ಯಂತ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾರು SATS ಅಲ್ಲಿದ್ದರು, ಯಾರು LKG UKG ದಾಖಲಾತಿ ಪ್ರಕ್ರಿಯೆಯಲ್ಲಿ SATS ಅಲ್ಲಿ RTE ಫಲಾನುಭವಿ ಶಾಲೆ ಇತ್ತು, ಇವರೆಲ್ಲರಿಗೂ ಕೂಡ ಇವತ್ತು ಅನ್ಯಾಯ ಮಾಡ್ದಂಗಾಗಿದೆ. ಯಾಕೆಂದರೆ ಲಕ್ಷಾಂತರ ಮಕ್ಕಳಿಗೆ ದಾಖಲೆ ಮಾಡ್ಕೊಳೋಕ್ಕೆ ಅವಕಾಶ ಇರಲಿಲ್ಲ. ಅವ್ರನ್ನ SATS ಅಲ್ಲಿ ಯಾವುದೇ ರೀತಿಯಲ್ಲಿ 1 ಗಂಟೆ ವಿಳಂಬ ಆದರೂ ಕೂಡ ಅದಕ್ಕೆ ಅವಕಾಶ ಇರಲಿಲ್ಲ. ಈಗ ಅಂಥ ಶಾಲೆಗೆ ಅನ್ಯಾಯ ಆಗಿದೆ. ಜೊತೆಗೆ ಇವತ್ತು ಅನಧಿಕೃತ ಶಾಲೆಗಳಿಗೆ ನೀವು ಮಣೆ ಹಾಕ್ದಂಗೆ ಸರ್ಕಾರ ಇಂಥ ಒಂದು ನಿರ್ಧಾರ ಅವೈಜ್ಞಾನಿಕ. ಯಾಕೆಂದರೆ ಇಲ್ಲಿ ಅನೇಕ ಲಕ್ಷಾಂತರ ಮಂದಿ ಪಾಲಕ ಪೋಷಕರು ಅದಕ್ಕೆ ಅಲೈನ್ ಆಗಿದ್ದರು. ರಿಪೀಟ್ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಮನೆಯಲ್ಲಿ ಇರಿಸ್ಕೊಳೋದು, ಇಂಥ ಮಕ್ಕಳಿಗೆ ಇವಾಗ ಏನು ಅವರ ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ದೊಡ್ಡ ಮೊತ್ತದಲ್ಲಿ ಇವತ್ತು ಅನಧಿಕೃತ ಶಾಲೆ ಅಂತ 5 ಲಕ್ಷ 10 ಲಕ್ಷ ಅಂದ್ರಲ್ಲ, ಎಲ್ಲಿದ್ದಾರೆ ಆ ಮಕ್ಕಳು? ಯಾವ ಒಂದು ನೈತಿಕ ಒಂದು ಹೊಣೆ ಹೊತ್ಕೊಂಡು ಆ ಮಕ್ಕಳು ಇದ್ದಾರೆ ಅಂತ ಹೇಳ್ತೀರಾ? ಕೋರ್ಟಿಗೆ ಹೋಗ್ತೀರಾ ಈ ಒಂದು ವಿಚಾರವಾಗಿ ಅಂತ? ಸರ್ಕಾರದ ಆದೇಶ ಪ್ರಶ್ನಿಸಿ ಕೋರ್ಟಿಗೆ ಹೋಗ್ತೀರಾ ಅಂತ? ಖಂಡಿತವಾಗ್ಲೂ ಅನ್ಯಾಯ ಒಂದು ವರ್ಗಕ್ಕಾಗಿಲ್ಲ, ಶಿಕ್ಷಣ ಸಂಸ್ಥೆಗಾಗಿದೆ, ಪಾಲಕ ಪೋಷಕರಿಗಾಗಿದೆ, ಮಕ್ಕಳಿಗಾಗಿದೆ. ಜೊತೆಗೆ ವಿವಿಧ ಬೋರ್ಡಿನ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ದೇಶದಲ್ಲಿ ಇರ್ತಕ್ಕಂಥ ಕಾನೂನಿಗೂ ತೊಡಕಾಗತ್ತೆ, ಅಲೈನ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಇದು ಎಲ್ಲವನ್ನು ಲೀಗಲ್ ಆಗಿ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಅದರಿಂದ ನ್ಯಾಯಾಲಯದ ಮೊರೆ ಹೋಗುವಂಥ ಸನ್ನಿವೇಶಗಳು ಇದಾವೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಟಿ ಜೊತೆ ವೀರೇಶ್. ಸಂಘಟನೆಯವರು ಸಿಡಿದಿದ್ದಾರೆ. ಕಾರಣ ಇಷ್ಟೇ, ಶಾಲೆ ಪ್ರವೇಶಾತಿಯ ವಯೋಮಿತಿಯನ್ನು ಸಡಿಲಿಕೆ ಮಾಡಿರುವುದು. ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರುವುದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಈ ಬಗ್ಗೆ ಸಿದ್ಧತೆಯಾಗಿದೆ. RTE ಕಾಯ್ದೆಯನ್ನು ರಾಜ್ಯ ಸರ್ಕಾರ ಉಲ್ಲಂಘಿಸಿದೆ, ಮಕ್ಕಳ ಶಿಕ್ಷಣದಲ್ಲಿ ರಾಜ್ಯ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಅಂತ ಹೇಳಿ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. 6 ವರ್ಷಕ್ಕೆ ಮೊದಲನೇ ತರಗತಿಗೆ ಪ್ರವೇಶವನ್ನು ಕೊಡಬೇಕು ಅನ್ನುವಂಥ ನಿರ್ಧಾರ ಇತ್ತು. ಸ್ವಲ್ಪ ವಯೋಮಿತಿಯನ್ನು ಸಡಿಸಲಾಗಿದೆ. ಕಾರಣ ಇಷ್ಟೇ, ಈಗ 6 ವರ್ಷಕ್ಕೆ 1 ತಿಂಗಳು ಕಡಿಮೆ ಇದ್ದರೂ ಕೂಡ ಪ್ರವೇಶಾತಿ ಸಿಗ್ತಿರಲಿಲ್ಲ. ಪೋಷಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆಗ ಸರ್ಕಾರ 6 ತಿಂಗಳ ಸಡಿಲಿಕೆಯನ್ನು ಮಾಡಿತು. 5.5 ವರ್ಷ ಆಗಿದ್ದರೂ ಕೂಡ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನನ್ನು ಮಾಡಿಸ್ಬೋದು ಅಂತ. ಇದಕ್ಕೆ ಈ ಕ್ಯಾಂಪ್ಸ್ನವರು ವಿರೋಧ. ಏನು ಮಾಡ್ತಾ ಇದ್ದೀರಿ ನೀವು? ಮಕ್ಕಳ ಬದುಕಿನ ಜೊತೆಗೆ ಚೆಲ್ಲಾಟವಾಡ್ತಾ ಇದ್ದೀರಿ. ಅದು ಹೇಗೆ ಅಂತ ಅವರೇ ಹೇಳ್ತಾರೆ, ನೋಡಿ ಕೇಳಿ. ರಾಜ್ಯ ಸರ್ಕಾರ ಇದೀಗ ಮಕ್ಕಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ. ಜೂನ್ 1ಕ್ಕೆ 6 ವರ್ಷ ತುಂಬಿರಬೇಕಂತ ಹಿಂದೆ ಆದೇಶ ಮಾಡಿತ್ತು. ಹಲವು ಶಾಲೆಗಳು, ಹಲವು ಖಾಸಗಿ ಶಾಲೆಗಳು ಸಹ ಇದನ್ನು ಅಳವಡಿಕೆ ಮಾಡಿಕೊಂಡಿದ್ರು. ಬಟ್ ಇದೀಗ ಆ ಸರ್ಕಾರ ಹೊಸ ಆದೇಶ ಮಾಡಿದೆ. 5 ವರ್ಷ 5 ತಿಂಗಳಾದರೆ 1ನೇ ತರಗತಿ ಮಕ್ಕಳನ್ನು ಸೇರಿಸಬೇಕಂತ. ಹೀಗಾಗಿ ಆ ಕ್ಯಾಂಪ್ ಸಂಘಟನೆ ಸಹ ಒಂದು ಕಡೆ ಕೋರ್ಟಿಗೆ ಹೋಗಲು ನಿರ್ಧಾರ ಮಾಡಿದೆ. ಇದೊಂದು ಅವೈಜ್ಞಾನಿಕ ನಿರ್ಧಾರ ಅಂತ ಒಂದು ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, 5 ವರ್ಷ 5 ತಿಂಗಳಿಗೆ 1ನೇ ತರಗತಿ ಅದು ಅಡ್ಮಿಷನ್ ಮಾಡ್ಬೋದು. ಈ ಹಿಂದೆ 6 ವರ್ಷ ಇತ್ತು. ನೀವು ಸಹ ಅದನ್ನೇ ಅಳವಡಿಕೆ ಮಾಡಿದ್ದೀರಾ.
ನೀವು ಸಹ ಈ ಕೋರ್ಟಿಗೆ ಹೋಗಲು ಮುಂದಾಗಿದ್ದಾರೆ ಸರ್, ಏನು ವಿಚಾರ ಅಂತ? ರಾಜ್ಯಾದ್ಯಂತ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾರು SATS ಅಲ್ಲಿದ್ದರು, ಯಾರು LKG UKG ದಾಖಲಾತಿ ಪ್ರಕ್ರಿಯೆಯಲ್ಲಿ SATS ಅಲ್ಲಿ RTE ಫಲಾನುಭವಿ ಶಾಲೆ ಇತ್ತು, ಇವರೆಲ್ಲರಿಗೂ ಕೂಡ ಇವತ್ತು ಅನ್ಯಾಯ ಮಾಡ್ದಂಗಾಗಿದೆ. ಯಾಕೆಂದರೆ ಲಕ್ಷಾಂತರ ಮಕ್ಕಳಿಗೆ ದಾಖಲೆ ಮಾಡ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಅವ್ರನ್ನ SATS ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಗಂಟೆ ವಿಳಂಬ ಆದರೂ ಕೂಡ ಅದಕ್ಕೆ ಅವಕಾಶ ಇರಲಿಲ್ಲ. ಈಗ ಅಂಥ ಶಾಲೆಗೆ ಅನ್ಯಾಯ ಆಗಿದೆ. ಜೊತೆಗೆ ಇವತ್ತು ಅನಧಿಕೃತ ಶಾಲೆಗಳಿಗೆ ನೀವು ಮಣೆ ಹಾಕ್ದಂಗೆ ಸರ್ಕಾರ ಇಂಥ ಒಂದು ನಿರ್ಧಾರ ಅವೈಜ್ಞಾನಿಕ. ಯಾಕೆಂದರೆ ಇಲ್ಲಿ ಅನೇಕ ಲಕ್ಷಾಂತರ ಮಂದಿ ಪಾಲಕ ಪೋಷಕರು ಅದಕ್ಕೆ ಅಲೈನ್ ಆಗಿದ್ದರು. ರಿಪೀಟ್ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಮನೆಯಲ್ಲಿ ಇರಿಸ್ಕೊಳ್ಳೋದು, ಇಂಥ ಮಕ್ಕಳಿಗೆ ಇವಾಗ ಏನು ಅವರ ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ದೊಡ್ಡ ಮೊತ್ತದಲ್ಲಿ ಇವತ್ತು ಅನಧಿಕೃತ ಶಾಲೆ ಅಂತ 5 ಲಕ್ಷ 10 ಲಕ್ಷ ಅಂದ್ರಲ್ಲ, ಎಲ್ಲಿದ್ದಾರೆ ಆ ಮಕ್ಕಳು? ಯಾವ ಒಂದು ನೈತಿಕ ಒಂದು ಹೊಣೆ ಹೊತ್ಕೊಂಡು ಆ ಮಕ್ಕಳು ಇದ್ದಾರೆ ಅಂತ ಹೇಳ್ತೀರಾ? ಕೋರ್ಟಿಗೆ ಹೋಗ್ತೀರಾ ಈ ಒಂದು ವಿಚಾರವಾಗಿ ಅಂತ? ಸರ್ಕಾರದ ಆದೇಶ ಪ್ರಶ್ನಿಸಿ ಕೋರ್ಟಿಗೆ ಹೋಗ್ತೀರಾ ಅಂತ? ಖಂಡಿತವಾಗ್ಲೂ ಅನ್ಯಾಯ ಒಂದು ವರ್ಗಕ್ಕಾಗಿಲ್ಲ, ಶಿಕ್ಷಣ ಸಂಸ್ಥೆಗಾಗಿದೆ, ಪಾಲಕ ಪೋಷಕರಿಗಾಗಿದೆ, ಮಕ್ಕಳಿಗಾಗಿದೆ. ಜೊತೆಗೆ ವಿವಿಧ ಬೋರ್ಡಿನ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ದೇಶದಲ್ಲಿ ಇರ್ತಕ್ಕಂಥ ಕಾನೂನಿಗೂ ತೊಡಕಾಗತ್ತೆ, ಅಲೈನ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಇದು ಎಲ್ಲವನ್ನ ಲೀಗಲ್ ಆಗಿ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಅದರಿಂದ ನ್ಯಾಯಾಲಯದ ಮೊರೆ ಹೋಗುವಂಥ ಸನ್ನಿವೇಶಗಳು ಇದಾವೆ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಘಟನೆಯವರು ಸಿಡಿದಿದ್ದಾರೆ. ಕಾರಣ ಇಷ್ಟೇ, ಶಾಲೆ ಪ್ರವೇಶಾತಿಯ ವಯೋಮಿತಿಯನ್ನು ಸಡಿಲಿಕೆ ಮಾಡಿರುವುದು. ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರುವುದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಈ ಬಗ್ಗೆ ಸಿದ್ಧತೆಯಾಗಿದೆ. RTE ಕಾಯ್ದೆಯನ್ನು ರಾಜ್ಯ ಸರ್ಕಾರ ಉಲ್ಲಂಘಿಸಿದೆ, ಮಕ್ಕಳ ಶಿಕ್ಷಣದಲ್ಲಿ ರಾಜ್ಯ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ ಅಂತ ಹೇಳಿ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. 6 ವರ್ಷಕ್ಕೆ ಮೊದಲನೇ ತರಗತಿಗೆ ಪ್ರವೇಶವನ್ನು ಕೊಡಬೇಕು ಅನ್ನುವಂಥ ನಿರ್ಧಾರ ಇತ್ತು. ಸ್ವಲ್ಪ ವಯೋಮಿತಿಯನ್ನು ಸಡಿಸಲಾಗಿದೆ. ಕಾರಣ ಇಷ್ಟೇ, ಈಗ 6 ವರ್ಷಕ್ಕೆ 1 ತಿಂಗಳು ಕಡಿಮೆ ಇದ್ದರೂ ಕೂಡ ಪ್ರವೇಶಾತಿ ಸಿಗ್ತಿರಲಿಲ್ಲ. ಪೋಷಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆಗ ಸರ್ಕಾರ 6 ತಿಂಗಳು ಸಡಿಲಿಕೆಯನ್ನು ಮಾಡಿತು. 5.5 ವರ್ಷ ಆಗಿದ್ದರೂ ಕೂಡ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನನ್ನು ಮಾಡಿಸ್ಬೋದು ಅಂತ. ಇದಕ್ಕೆ ಈ ಕ್ಯಾಂಪ್ಸ್ನವರು ವಿರೋಧ. ಏನು ಮಾಡ್ತಾ ಇದ್ದೀರಿ ನೀವು? ಮಕ್ಕಳ ಬದುಕಿನ ಜೊತೆಗೆ ಚೆಲ್ಲಾಟವಾಡ್ತಾ ಇದ್ದೀರಿ. ಅದು ಹೇಗೆ ಅಂತ ಅವರೇ ಹೇಳ್ತಾರೆ, ನೋಡಿ ಕೇಳಿ. ರಾಜ್ಯ ಸರ್ಕಾರ ಇದೀಗ ಮಕ್ಕಳ ವಯೋಮಿತಿಯನ್ನು ಸಡಿಲಿಕೆ ಮಾಡಿದೆ. ಜೂನ್ 1ಕ್ಕೆ 6 ವರ್ಷ ತುಂಬಿರಬೇಕಂತ ಹಿಂದೆ ಆದೇಶ ಮಾಡಿತ್ತು. ಹಲವು ಶಾಲೆಗಳು, ಹಲವು ಖಾಸಗಿ ಶಾಲೆಗಳು ಸಹ ಇದನ್ನು ಅಳವಡಿಕೆ ಮಾಡಿಕೊಂಡಿದ್ರು. ಬಟ್ ಇದೀಗ ಆ ಸರ್ಕಾರ ಹೊಸ ಆದೇಶ ಮಾಡಿದೆ. 5 ವರ್ಷ 5 ತಿಂಗಳಾದರೆ 1ನೇ ತರಗತಿ ಮಕ್ಕಳನ್ನು ಸೇರಿಸಬೇಕಂತ. ಹೀಗಾಗಿ ಆ ಕ್ಯಾಂಪ್ ಸಂಘಟನೆ ಸಹ ಒಂದು ಕಡೆ ಕೋರ್ಟಿಗೆ ಹೋಗಲು ನಿರ್ಧಾರ ಮಾಡಿದೆ. ಇದೊಂದು ಅವೈಜ್ಞಾನಿಕ ನಿರ್ಧಾರ ಅಂತ ನಮ್ಮ ಕಡೆ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ, ಬನ್ನಿ ಮಾತಾಡಿಸ್ತೀನಿ. ಸರ್, 5 ವರ್ಷ 5 ತಿಂಗಳಿಗೆ 1ನೇ ತರಗತಿ ಅದು ಅಡ್ಮಿಷನ್ ಮಾಡ್ಬೋದು. ಈ ಹಿಂದೆ 6 ವರ್ಷ ಇತ್ತು. ನೀವು ಸಹ ಅದನ್ನೇ ಅಳವಡಿಕೆ ಮಾಡಿದ್ದೀರಾ. ನೀವು ಸಹ ಈ ಕೋರ್ಟಿಗೆ ಹೋಗಲು ಮುಂದಾಗಿದ್ದೀರಾ ಸರ್, ಏನು ವಿಚಾರ ಅಂತ? ರಾಜ್ಯಾದ್ಯಂತ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಯಾರು SATS ಅಲ್ಲಿದ್ದರು, ಯಾರು LKG UKG ದಾಖಲಾತಿ ಪ್ರಕ್ರಿಯೆಯಲ್ಲಿ SATS ಅಲ್ಲಿ RTE ಫಲಾನುಭವಿ ಶಾಲೆ ಇತ್ತು, ಇವರೆಲ್ಲರಿಗೂ ಕೂಡ ಇವತ್ತು ಅನ್ಯಾಯ ಮಾಡ್ದಂಗಾಗಿದೆ. ಯಾಕೆಂದರೆ ಲಕ್ಷಾಂತರ ಮಕ್ಕಳಿಗೆ ದಾಖಲೆ ಮಾಡ್ಕೊಳಕ್ಕೆ ಅವಕಾಶ ಇರಲಿಲ್ಲ. ಅವ್ರನ್ನ SATS ಅಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಗಂಟೆ ವಿಳಂಬ ಆದರೂ ಕೂಡ ಅದಕ್ಕೆ ಅವಕಾಶ ಇರಲಿಲ್ಲ. ಈಗ ಅಂಥ ಶಾಲೆಗೆ ಅನ್ಯಾಯ ಆಗಿದೆ. ಜೊತೆಗೆ ಇವತ್ತು ಅನಧಿಕೃತ ಶಾಲೆಗಳಿಗೆ ನೀವು ಮಣೆ ಹಾಕ್ದಂಗೆ ಸರ್ಕಾರ ಇಂಥ ಒಂದು ನಿರ್ಧಾರ ಅವೈಜ್ಞಾನಿಕ. ಯಾಕೆಂದರೆ ಇಲ್ಲಿ ಅನೇಕ ಲಕ್ಷಾಂತರ ಮಂದಿ ಪಾಲಕ ಪೋಷಕರು ಅದಕ್ಕೆ ಅಲೈನ್ ಆಗಿದ್ದರು. ರಿಪೀಟ್ ಮಾಡ್ತಕ್ಕಂಥದ್ದು, ಇಲ್ಲಾಂದರೆ ಮನೆಯಲ್ಲಿ ಇರಿಸ್ಕೊಳ್ಳೋದು, ಇಂಥ ಮಕ್ಕಳಿಗೆ ಇವಾಗ ಏನು ಅವರ ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ದೊಡ್ಡ ಮೊತ್ತದಲ್ಲಿ ಇವತ್ತು ಅನಧಿಕೃತ ಶಾಲೆ ಅಂತ 5 ಲಕ್ಷ 10 ಲಕ್ಷ ಅಂದ್ರಲ್ಲ, ಎಲ್ಲಿದ್ದಾರೆ ಆ ಮಕ್ಕಳು? ಯಾವ ಒಂದು ನೈತಿಕ ಒಂದು ಹೊಣೆ ಹೊತ್ಕೊಂಡು ಆ ಮಕ್ಕಳು ಇದ್ದಾರೆ ಅಂತ ಹೇಳ್ತೀರಾ? ಕೋರ್ಟಿಗೆ ಹೋಗ್ತೀರಾ ಈ ಒಂದು ವಿಚಾರವಾಗಿ ಅಂತ? ಸರ್ಕಾರದ ಆದೇಶ ಪ್ರಶ್ನಿಸಿ ಕೋರ್ಟಿಗೆ ಹೋಗ್ತೀರಾ ಅಂತ? ಖಂಡಿತವಾಗ್ಲೂ ಅನ್ಯಾಯ ಒಂದು ವರ್ಗಕ್ಕಾಗಿಲ್ಲ, ಶಿಕ್ಷಣ ಸಂಸ್ಥೆಗಾಗಿದೆ, ಪಾಲಕ ಪೋಷಕರಿಗಾಗಿದೆ, ಮಕ್ಕಳಿಗಾಗಿದೆ. ಜೊತೆಗೆ ವಿವಿಧ ಬೋರ್ಡಿನ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ದೇಶದಲ್ಲಿ ಇರ್ತಕ್ಕಂಥ ಕಾನೂನಿಗೂ ತೊಡಕಾಗತ್ತೆ, ಅಲೈನ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಇದು ಎಲ್ಲವನ್ನ ಲೀಗಲ್ ಆಗಿ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಅದರಿಂದ ನ್ಯಾಯಾಲಯದ ಮೊರೆ ಹೋಗುವಂಥ ಸನ್ನಿವೇಶಗಳು ಇದಾವೆ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಘಟನೆಯವರು ಸಿಡಿದಿದ್ದಾರೆ.